ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ಒಂದು ವೀಳ್ಯದೆಲೆ ಹಾರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ ನೋಡಿ, ನಾವು ಒಂದು ಆಂಜನೇಯ ಸ್ವಾಮಿಗೆ ಒಂದು 16 ವಾರ ಒಂದು ಸಂಕಲ್ಪ ಮಾಡಿ ಒಂದು ವೀಳ್ಯದೆಲೆ ಹಾರನ ಸುಮಾರು ಒಂದು 7-8 ವರ್ಷದಿಂದ ನಾವು ಹಾಕ್ಕೊಳ್ತಾ ಬಂದಿದ್ದೀವಿ. 16 ವಾರ 9 ವಾರ ಹಿಂಗೆ ಕಟ್ಸ್ಕೊಂಡು ನಾವು ಶನಿವಾರ ಹಾಕೋದು ದೊಡ್ಡ ಮಗಳು, ಇನ್ನೊಬ್ಳು ಚಿಕ್ಕ ಮಗಳು ಗುರುವಾರ ಹಾಕೋದ್ಲು, ಮಗ ಶನಿವಾರ ಹಾಕ್ತಾ, ಹಂಗೆ ಪ್ರತಿಯೊಬ್ಬರೂ ಒಂದು ಎಲೆ ಹಾರ ಹಾಕ್ಕೊಂಡು ಅವ್ರವ್ರ ಕೆಲಸ ಏನೇನು ಆಗಬೇಕು ಅವರು ಅರ್ಸ್ಕೊಂಡು ಮಾಡಿಕೊಂಡ್ರು. ಆ ಎಲೆ ಹಾರನ ನಾನೇ ಹಾಕ್ಕೊಡ್ತಿದ್ದೆ ಸ್ನೇಹಿತರೆ. ಮನೇಲೇ ಒಂದು ಕಟ್ಟು ಎಲೆ ತಂದರೆ ಸಾಕು. ಒಂದು ಕಟ್ಟು ಎಲೆಯಲ್ಲಿ 2 ಎಳೆ ಜೋಡಿಸ್ಕೋಬೇಕು. ಒಂದ್ರ ಕೆಳಗೊಂದು ಇಟ್ಕೊಂಡು ಕ್ಲೀನಾಗಿ ಫಸ್ಟೇ ದೊಡ್ಡದಾಗಿ 1.5 ಮಾರಷ್ಟು, ಏನು ಇವಾಗ ದೇವ್ರು ಎಷ್ಟು ಉದ್ದ ಇರುತ್ತೆ ಅಂತ ನಾವು ನೋಡಿರ್ತೀವಲ್ವ, ಯಾವ ದೇವಸ್ಥಾನಕ್ಕೆ ಕೊಟ್ಟಿರ್ತೀವಿ, ಅದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಂಗಾಗಿ ಆ ಅಳತೆ ಪ್ರಕಾರ ನಾವು ನೋಡಿಕೊಂಡು ಅಂದಾಜು 1-1.5 ಮಾರಷ್ಟು ನಾವು ಒಂದು ದಾರ ತಗೊಂಡು, ಒಂದು ಕಟ್ಟು ಎಲೆ ಬೇಕೇ ಬೇಕು. ಒಂದು ಕಟ್ಟೆ 100 ಎಲೆಯಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಡ್ಯಾಮೇಜ್ ಇರುತ್ತೆ, ಒಂದು ಸಣ್ಣ ಸಣ್ಣ ಎಲೆ ಬಂದಿರುತ್ತೆ. ನೋಡಿಕೊಂಡು 58 ಎಲೆ 48 ಎಲೆ ಹಿಂಗೆ ಹಾಕೋತಾರೆ. ನಾನು ಎಲೆನ ಎಣ್ಸೋಕ್ಕೆ ಹೋಗಲಿಲ್ಲ. ಒಂದು ಕಟ್ಟು ತೊಗೊಂಬಂದು ಅಂದಾಜು ಸ್ವಾಮಿಗೆ ಇಷ್ಟುದ್ದ ಒಂದು ಹಾರ ಬೇಕು ಅದನ್ನು ಮಾತ್ರ ನೋಡಿಕೊಂಡು ನಾನು ಪ್ರತಿ ವಾರನೂ ನಾನೇ ಹಾರನ ಹೊಲ್ದು ಕೊಡ್ತಾಯಿದ್ದೆ ಮನೇಲಿ. ನಾವು ಜಾಸ್ತಿ ಕೊಡ್ತಾಯಿದ್ದಿದ್ದು ದೊಡ್ಡ ಮಗಳಿಗೆ ಗುರುವಾರ, ಇವನು ಮಗ ಬಂದು ಶನಿವಾರ ಹಾಕ್ತಾಯಿದ್ದ. ನೀಟಾಗಿ ನಾವೆಲ್ಲ ನೆಲ ಎಲ್ಲ ಕ್ಲೀನಾಗಿ ಸಾರಿಸ್ಕೊಂಬಿಟ್ಟು 2 ಎಲೆ ಮೊದಲೇ ಎತ್ತಿಟ್ಕೊಬಿಡ್ಬೇಕು. ಅದು ದಾರ ಅವಾಗವಾಗ ಸುತ್ಕೊಂಬಿಡುತ್ತೆ, ಗಂಟಾಗ್ಬಿಡುತ್ತೆ. ಇನ್ನೊಬ್ಬರು ಎಲ್ಪಿಗೆ ಬೇಕೇ ಬೇಕು. ಯಾಕಂದರೆ ಒಂದೇ ಸರಿ ದೊಡ್ಡ ಹಾರ ಹೊಲಿಯೋಕ್ಕಾಗೋದಿಲ್ಲ. ನಾನು ಒಂದು ಸ್ವಲ್ಪ ಐಡಿಯಾ ಇರೋದ್ರಿಂದ ನಾನೊಬ್ಬಳೇ ಕೂತ್ಕೊಂಡು ನೀಟಾಗಿ ಎಳ್ಕೊಂಡು, ಅದು ದಾರ ಎಳೆಯೋದೇ ಒಂದು ತೊಂದರೆ. ನಿಧಾನಕ್ಕೆ ಎಳ್ಕೋಬೇಕು. ಒಂಚೂರು ನಾವು ಸ್ಲೋ ಮಾಡಿದ್ರೂ ಎಲೆಗೆ ಸುತ್ಕೊಂಡ್ಬಿಡುತ್ತೆ, ಗಂಟಾಗ್ಬಿಡುತ್ತೆ. ಈ ಎಲೆ ಹಾರದ ಮಹತ್ವ ಏನಪ್ಪ ಅಂದರೆ, ಎಲೆ ಹಾರನ ಆಂಜನೇಯನಿಗೆ ಹಾಕೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಏಕೆಂದರೆ ಎಲೆ ಬಂದು ಲಕ್ಷ್ಮೀ ಸ್ವರೂಪ ಅಂತೆ, ಲಕ್ಷ್ಮಿ ವಾಸ ಮಾಡೋ ಅಂತಹ ಒಂದು ಎಲೆ ವೀಳ್ಯದೆಲೆ ನೋಡಿ. ಲಕ್ಷ್ಮಿಯ ತುದಿಯಲ್ಲಿ ಲಕ್ಷ್ಮೀ ವಾಸವಾಗಿರ್ತಾರಂತೆ. ವೀಳ್ಯದೆಲೆ ಬಲಭಾಗದಲ್ಲಿ ಬ್ರಹ್ಮವಾಸನಾಗಿರ್ತಾನೆ, ಮಧ್ಯಭಾಗದಲ್ಲಿ ಸರಸ್ವತಿ ವಾಸವಾಗಿರ್ತಾರೆ, ಹಾಗೂ ವೀಳ್ಯದೆಲೆಯ ಎಡಭಾಗದಲ್ಲಿ ಪಾರ್ವತಿ ವಾಸವಾಗಿರ್ತಾರೆ. ಮತ್ತು ವೀಳ್ಯದೆಲೆ ಏನು ಪೂರ್ತಿ ಎಲೆ ಇರುತ್ತೆ ಅಲ್ಲಿ ಪರಮಾತ್ಮನಾದ ಶಿವ ಪರಮಾತ್ಮನು ವಾಸವಾಗಿರ್ತಾರಂತೆ. ಮತ್ತು ವೀಳ್ಯದೆಲೆಯ ತುದಿ ಭಾಗ ಏನಿರುತ್ತೆ ನೋಡಿ, ಆ ತುದಿ ಮೂಲೆ ಭಾಗದಲ್ಲಿ ಮೃತ್ಯು ದೇವತೆ ಇರ್ತಾಳೆ, ಮತ್ತು ತೊಟ್ಟಿನಲ್ಲಿ ಅಹಂಕಾರ ದೇವತೆ ಇರ್ತಾಳಂತೆ. ನಾವೊಂದು ಏನನ್ನ ಒಂದು ದೇವ್ರಿಗೆ ಮಾಡಬೇಕಾದ್ರೆ ನೀವು ನೋಡಿ, ತುದಿ ಮತ್ತು ಮೂಲೆ 2 ಮುರಿದು ಎಸ್ತುಬಿಟ್ಟೆ ಅವರು ಆ ದೇವರಿಗೆ ಇಡ್ತಾರೆ. ಹಂಗಾಗಿ ವೀಳ್ಯದೆಲೆಯಲ್ಲಿ ಎಲ್ಲ ದೇವರುಗಳು ಇರ್ತಾರೆ, ಶ್ರೀ ಪರಮಾತ್ಮನೂ ಇರ್ತಾನೆ. ನಾವು ಒಂದು ವೀಳ್ಯದೆಲೆ ಹಾರನ ಸ್ವಾಮಿಗೆ ಅರ್ಪಿಸೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಬಗೆಹರಿದು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಮತ್ತು ನಮಗೆ ಕೆಲಸ ಏನು ನಿಂತೋಗಿರುತ್ತೋ ಅದೆಲ್ಲ ಈಡೇರುತ್ತೆ ಸ್ನೇಹಿತರೆ. ಪೌರಾಣಿಕ ಕಥೆಯಲ್ಲಿ ನಮಗೆ ಏನು ಹೇಳ್ತಾರೆ ಅಂದರೆ, ಸೀತಾದೇವಿನ ರಾವಣನು ಅಪಹರಿಸಿಕೊಂಡು ಅಶೋಕವನದಲ್ಲಿ ಇಟ್ಟಿದಾಗ ಅಶೋಕವನದ ತೋಟ ಬಂದು ಎಲೆ ತೋಟ ಆಗಿರುತ್ತಂತೆ. ಆಗ ಶ್ರೀರಾಮನ ಬಂಟ ಹನುಮಂತ ಏನು ಸೀತಾಮಾತೆಯನ್ನು ನೋಡೋಕ್ಕೆ ಹೋದಾಗ ತಾಯಿ ದರ್ಶನ ಮಾಡಿ ರಾಮನ ವಿವರನೆಲ್ಲ ಸೀತಾದೇವಿಗೆ ಹೇಳಿ ವಾಪಸ್ ಬರಬೇಕಾದ್ರೆ ಸೀತಾಮಾತೆನ ಆಶೀರ್ವಾದ ಪಡ್ಕೊಳ್ತಾರಂತೆ. ಆಗ ಸೀತಾದೇವಿಗೆ ತುಂಬಾ ಖುಷಿಯಾಗುತ್ತಂತೆ. ಖುಷಿಯಾಗ್ಬಿಟ್ಟು, ಇಂಥ ರಾಕ್ಷಸರ ನಾಡಿಗೆ ಬಂದಂಥ ನನ್ನ ಶ್ರೀರಾಮನ ಬಂಟ ಹನುಮಂತ, ನಿನಗೆ ಜಯಶಾಲಿಯಾಗಿ ನೀನು ಬಾ, ನಿನಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಆ ಅಶೋಕವನದಲ್ಲಿ ಇದ್ದಂತಹ ಎಲೆಗಳನ್ನೆಲ್ಲ ಕಿತ್ತಿ ಹಾರ ಮಾಡಿ ಆ ಸೀತಾದೇವಿ ಏನು ಮಾಡ್ತಾರಂತೆ, ಆಂಜನೇಯನಿಗೆ ಹಾರ ಹಾಕಿ, ಹೋಗ್ಬಾರಪ್ಪ ಒಳ್ಳೆಯದಾಗಲಿ, ನೀನು ನೆಕ್ಸ್ಟ್ ಮುಂದೆ ಬರುವಾಗ ಜಯಶಾಲಿಯಾಗಿ ನಮ್ಮನ್ನು ಕರ್ಕೊಂಡೋಗ್ಬೇಕು ಅಂತ ಹೇಳಿ ಅವರು ಆಂಜನೇಯಗೆ ಒಂದು ಎಲೆ ಹಾರನ ಹಾಕಿ ಅವ್ರಿಗೆ ಒಂದು ನಮಸ್ಕಾರ ಮಾಡಿ ಕಳಿಸ್ತಾರಂತೆ. ಆವಾಗ ಆಂಜನೇಯ ತುಂಬ ಸಂತೋಷನಾಗಿ ತೃಪ್ತಿಯಾಗಿ, ಸೀತಾಮಾತೆಯಿಂದ ನಾನು ಆ ಎಲೆ ಹಾರ ಹಾಕ್ಸ್ಕೊಂಡಿದ್ಮೇಲೆ ನನಗಿನ್ನೂ ಬಲ ಬಂತು, ತಾಯಿ ಆಶೀರ್ವಾದ ನನಗೆ
ಸಿಕ್ತು ಅಂತ ಹೇಳಿ ಅವರು ಖುಷಿಯಾಗಿ ಹೋದ್ರಂತೆ. ಹಂಗಾಗಿ ಆಮೇಲೆ ಆ ಎಲೆ ಹಾರನ ನಾನು ನನ್ನ ಪರಮ ಪೂಜ್ಯರಾದ ಶ್ರೀರಾಮನೇ ಸೀತಾಮಾತೆಗೆ ಇದನ್ನು ಅರ್ಪಿಸ್ತೀನಿ. ಇದು ಯಾರು ಭಕ್ತರು ನನಗೆ ಈ ಎಲೆ ಹಾರನ ನನಗೆ ಹಾಕ್ತಾರೋ ಅದು ಬಂದು ನಾನು ಶ್ರೀರಾಮ ಸೀತಾಮಾತೆಯರಿಗೆ ಅರ್ಪಿಸ್ದಂಗೆ ಸಮ ಅಂತ ಹೇಳಿ ಅವರು ಆಂಜನೇಯ ಸ್ವಾಮಿಯರು ಹೇಳ್ತಾರಂತೆ. ಹಾಗಾಗಿ ನಾವು ನಮ್ಮದೇ ಒಂದು ಜಯ ಆಗಬೇಕು ಅಂದರೆ ಒಂದು ಮದುವೆ ವಿಳಂಬ ಆದರೆ ಹೆಚ್ಚಿಗೆ ಜನ ಈಗೆಲ್ಲ ಎಜುಕೇಷನ್ದು ಕೆಲಸದ ಬಗ್ಗೆನೇ ಕೇಳ್ತಾರೆ. ನಾವಂತೂ ನಮ್ಮ ಮನೇಲಿ 3 ಜನಗಳು ಕೆಲಸಕ್ಕೋಸ್ಕರನೇ ನಾವು ಹಾಕ್ಸಿದ್ದು, ಮತ್ತು ಒಂದು ಎಜುಕೇಷನ್ಗೂ ಹಾಕ್ಸಿದ್ವಿ. ನೋಡಿ ಈ ಥರ ಹಿಂದಿನ ಕಾಲದಲ್ಲಿ ನಮ್ಗೆ ಗೊತ್ತಾಗೋದೇ ಇಲ್ಲ. ಪುರಾಣದಲ್ಲಿ ತುಂಬ ಮಹತ್ವ ಇದೆ ಎಲೆ ಬಗ್ಗೆ, ಮತ್ತು ವಿಳ್ಯದೆಲೆ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಇನ್ನೂ ಒಂದಿನ ಹೇಳ್ತೀನಿ, ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳೋದಕ್ಕೂ ಆಗೋದಿಲ್ಲ. ತುಂಬ ನಾವು ತಿಳ್ಕೊಳ್ಳೋದಿದೆ. ವಿಳ್ಯದೆಲೆಗೆ ಒಂದು ದೊಡ್ಡ ಮಹತ್ವ ಇದೆ. ಒಂದು ವಿಳ್ಯದೆಲೆ ಅಂದರೆ ಒಂದು ಭಗವದ್ಗೀತೆಗೆ ಸಮಾನ. ಅದು ನಾವು ಏನೇ ಒಂದು ಶುಭ ಕಾರ್ಯಕ್ಕೂ ಒಂದು ವಿಳ್ಯದೆಲೆ ಇಲ್ಲದೆ ನಾವು ನಮ್ಮ ಕಾರ್ಯಕ್ರಮನ ನಾವು ಮುಂದುವರ್ಸೋದೇ ಇಲ್ಲ. ಹಾಗಾಗಿ ಎಲ್ಲರೂ ನೀವು ವಿಳ್ಯದೆಲೆನ ಒಂದು ಹಾರನ ನೀವು ಒಂದು ಯಥಾಶಕ್ತಿ ನೀವೊಂದು 3 ವಾರ ಇಲ್ಲ 5 ವಾರ ಇಲ್ಲ 9 ವಾರ, ನಾವಂತೂ ಎಲ್ಲ ಒಂದು 16 ವಾರನೇ ಹಾಕ್ತಾಯಿದ್ವಿ. ನೋಡಿಕೊಂಡು ನೀವು ಒಂದು ಕಟ್ಟು ತೊಗೊಂಬನ್ನಿ. ತರಬೇಕಾದ್ರೆ ತೀರ ಎಳೆ ಅಂತ ಎಲೆ ತರಬಾರ್ದು. ಎಳೆ ಹಾರ ತಂದರೆ ಅದೇನಾಗ್ಬಿಡುತ್ತೆ, ಹಂಗೆ ಮಡ್ಚ್ಕೊಂಡು ಬೆಂಡಾಗ್ಬಿಡುತ್ತೆ. ಒಲಿವಾಗ ಸುಲಭ ಆಗ್ಬೋದು ಹೊರತು ಅದು ಸ್ವಾಮಿ ಮೇಲೆ ಹಾಕಿದ್ರೆ ಅದು ಬೇಗ ಬಾಡ್ಕೊಂಡಂಗೆ ಆಗ್ಬಿಡುತ್ತೆ. ನೀವು ಒಂದು ಸ್ವಲ್ಪ ಬಲ್ತಿರೋ ಅಂಥದ್ದೇನೆ, ತೀರ ಬಲ್ತಿರೋದು ಬೇಡ, ಸ್ವಲ್ಪ ಮೀಡಿಯಮ್ ಆಗಿರೋ ಅಂಥ ಅವ್ರನ್ನ ಕೇಳಿದ್ರೆ ಅವರೇ ಕೊಡ್ತಾರೆ. ಬಲ್ತಿರೋ ಎಲೆ ಅಂತ ಹೇಳಿದ್ರೆ ದೇವ್ರಿಗೆ ಹಾರ ಹಾಕಬೇಕು ಅಂತಂದರೆ ಅವ್ರು ಕೊಡ್ತಾರೆ. ಅಂಥ ಎಲೆನ ತೊಗೊಂಬಂದು ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿ, ಮೊದಲು ಮನೆ ದೇವ್ರನ್ನ ಒಂದು ಪೂಜೆ ಮಾಡಿ, ನೀವು ಆ ಎಲೆ ಹಾರನ ತೊಗೊಂಡೋಗಿ ಅಲ್ಲಿ ನೀವು ಒಂದೇ ದೇವಸ್ಥಾನಕ್ಕೆ ಕೊಡಿ. ಒಂದೊಂದು ಸರಿ ಒಂದೊಂದು ಕಡೆ ಕೊಡೋಕೆ ಹೋಗ್ಬೇಡಿ. ಒಂದು ದೇವಸ್ಥಾನಕ್ಕೆ ಕೊಟ್ಟು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಗೆ ಏನಾಗಬೇಕು, ನಿಮ್ಮ ಪರ್ಸ್ನಲ್ ಏನೇನಿರುತ್ತೋ ನೀವು ಅದನ್ನೊಂದು ಸಂಕಲ್ಪ ಮಾಡಿ ನೀವೊಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ಲಾಸ್ಟ್ ವಾರ ಒಂದು ಅಭಿಷೇಕ ಪೂಜೆ ಮಾಡಿ, ನಿಮ್ಮ ಕೈಲಾದಷ್ಟು ಸಣ್ಣ ಪುಟ್ಟ ಒಂದು ಪ್ರಸಾದನ ಆ ಸ್ವಾಮಿಗೆ ಕೊಡಿ. ಬಂದಂಥ ಭಕ್ತಾದಿಗಳು ಕೊಡಿ. ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ನೋಡಿ, ಎಲೆ ಹಾರ ಹಾಕೋದ್ರಿಂದ ಅಂಥ ಶ್ರೀರಾಮ ಚಂದ್ರ ಸೀತಾಮಾತೆಗೆ ಅವರು ಅರ್ಪಿತ ಅಂತ ಆಂಜನೇಯ ಸ್ವಾಮಿಯವರು ಹನುಮಂತವ್ರು ಹೇಳಿರ್ಬೇಕಾದ್ರೆ ನಾವು ಒಂದು ಆಂಜನೇಯ ಸ್ವಾಮಿಗೆ ಹಾಕೋ ಹಾರ 3 ದೇವರಿಗೂ ಸಮ ಆಗುತ್ತೆ. ಹಂಗಾಗಿ ಎಲ್ಲ ಕೆಲಸದಲ್ಲೂ ಜಯ ಕೊಡುವಂತಹ ಆಂಜನೇಯ ಸ್ವಾಮಿ ನಮ್ಮ ಇಷ್ಟಾರ್ಥಗಳಿಗೂ ಜಯ ಕೊಟ್ಟೇ ಕೊಡ್ತಾರೆ. ನೀವು ತಪ್ಪದೆ ಈ ಕೆಲಸನ ಮಾಡಿ. ಮತ್ತು ನೋಡಿ, ನಾವು ಏನೋ ಎಲೆ ಹಾರ ಹಾಕ್ತೀವಲ್ಲ, ನೋಡಿ ಅವ್ರ ಪೂಜೆ ಆದಂಥ ನಂತರ ಆ ಎಲೆನ ಎಷ್ಟು ಜನಕ್ಕೆ ಕೊಡ್ತಾರೆ ಗೊತ್ತಾ, ಅವ್ರು ಹಾಕ್ಕೊಳ್ಳೋಕ್ಕೆ ಒಂದು ಚೂರು ವೇಸ್ಟ್ ಮಾಡಲ್ಲ. ನಾವಂತೂ ಮನೇಲಿ ತಂದರೆ ಒಂದೊಂದು ಸಾರಿ ಹಾಕೋದು ಇಲ್ಲ, ಏನೂ ಇಲ್ಲ, ಒಣಗಿಸ್ಬಿಟ್ಟು ಆಚೆ ಹಾಕ್ಬಿಡ್ತೀವಿ. ಆ ಎಲೆ ಹಾರನ ಆ ದೇವ್ರ ಮೇಲಿನ ಎಲೆನ ಹಾಕ್ಕೊಳ್ಳೋಕ್ಕೇ ಜನ ಕಾಯ್ತಾ ಇರ್ತಾರೆ. ಅದು ಪುಣ್ಯ, ಯಾಕಂದರೆ ಅದೊಂದು ಪ್ರಸಾದಕ್ಕೆ ಸಮಾನ ಆಗಿರುತ್ತೆ. ಹಾಗಾಗಿ ನೀವು ಎಲ್ಲ ಒಂದು ಸಂಕಲ್ಪ ಮಾಡಿ ಈ ಥರ ಎಲೆ ಹಾರನ ಒಂದು 5-6 ವಿಧವಾಗಿ ಹಾಕ್ಬೋದು. ನಾನು ಅದನ್ನು ತೋರಿಸ್ತೀನಿ. ನಾನು ಜಾಸ್ತಿ ಹಾಕೋದು ಇದೇ ಥರನೇ 2 ಎಲೆ ಸೇರಿಸ್ಕೊಂಡು, ಯಾಕೆಂದರೆ ಮಂದಕ್ಕಿರುತ್ತೆ ಹಾರ. ತೆಳ್ಳಗೆ ಒಂದೊಂದು ಎಲೆ ಹಾಕಿದ್ರೆ ಏನಾಗುತ್ತೆ, ಅದು ಮಡ್ಚ್ಕೊಂಡಂಗೆ ಇಲ್ಲ ಮುರ್ಕೊಂಡಂಗೆ ಆಗ್ಬಿಡುತ್ತೆ. ಎಲೆಗಳು ಅಷ್ಟು ಗಟ್ಟಿ ಇರೋದಿಲ್ಲ. ನೀವು ಈ ಥರ ಸ್ವಲ್ಪ ಗಟ್ಟಿಯಾಗಿರೋ 2 ಎಲೆ ಸೇರಿಸಿ ಹಾಕೋದ್ರಿಂದ ತುಂಬ ಮಂದಕ್ಕೂ ಇರುತ್ತೆ. ಮತ್ತು ಮಧ್ಯಭಾಗದಲ್ಲಿ ಒಂದೊಂದು ಹೂವು ಕೊಡ್ಬೋದು. ಕಲರ್ ಹೂವು ಕೊಡ್ಬೋದು, ಇಲ್ಲ ಒಂದೇ ಥರ ಹೂವನ್ನ ಹೊಲಿತಾನೆ ಹಿಂಗೆ ನೋಡಿಕೊಂಡು 2 ಎಲೆ ಮಧ್ಯೆ ಥ್ರೆಡ್ ಬರ್ತಿದ್ದಂಗೆ ನೀವು ಒಂದೊಂದು ಹೂವು ಕೊಟ್ಕೊಂಡು ಹೋಗ್ಬೋದು. ಹಿಂಗೆಲ್ಲ ನೀವು ಮಾಡಿ ಏನೊಂದು 50-100 ರೂಪಾಯಿ ಕಟ್ಟಿರುತ್ತೆ ಎಲೆ, ಅಷ್ಟೇ ಸ್ನೇಹಿತರೆ ಇರುತ್ತೆ. ತೊಗೊಂಬಂದು ನಿಮಗೆ ಮಂಗಳವಾರ ಬೇಕಾ, ಶನಿವಾರ ಬೇಕಾ, ಶುಕ್ರವಾರ ಬೇಕಾ, ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಒಂದು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ. ಮತ್ತು ಜೊತೇಲಿ ಹೋಗ್ಬೇಕಾದ್ರೆ ಒಂದು ತುಳಸಿ ಹಾರನೂ ಹಾಕಿ, ನಾವೆಷ್ಟೇ ಥರದ ಹಾರ ಹಾಕಿದ್ರೂ ನಮ್ಮ ಎಲೆ ಹಾರ ನೋಡೋಕ್ಕೆ ನಮಗೊಂದು ಖುಷಿಯಾಗುತ್ತೆ. ಮತ್ತು ಹಾಕಿದ್ದೀವಪ್ಪ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಪಾಸಿಟಿವ್ ನಮ್ಮ ಮೈಂಡಿಗೆ ಬರುತ್ತೆ. ಹಂಗಾದರೂ ನಾವು ದೇವಸ್ಥಾನಗಳಿಗೆ ಹೋಗಿ ನಾವೊಂದು ನಮಸ್ಕಾರ ಮಾಡ್ಕೊಂಬರ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ.
ಮತ್ತು ಆದಷ್ಟು ಶನಿವಾರ ಒಂದು ಎಲೆ ಹಾರ ಹಾಕೋದ್ರಿಂದ ನಮಗೆ ಒಂದು ಶನಿ ದೋಷ ಇದ್ರೂ ನಿವಾರಣೆ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಗುರುಬಲನೂ ಬರುತ್ತೆ ಆಂಜನೇಯ ಸ್ವಾಮಿಗೆ ಹಾಕೋದ್ರಿಂದ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಹರಿ ಓಂ ಹರೇ ಶ್ರೀನಿವಾಸ.